ಈ ನಿರುದ್ಯೋಗಿಗಳಿಗೆಲ್ಲ ಈ ನಮ್ಮ ಘನತೆತ್ತ ರಾಜ್ಯ ಸರ್ಕಾರ ಯುವ ನಿಧಿಯನ್ನ ನೀಡ್ತಾ ಇರುವಾಗ ನಿಮಗೆಲ್ಲ ಉದ್ಯೋಗದ ಅವಶ್ಯಕತೆ ಏನಿದೆ? ಯುವ ನಿಧಿಯ ಹಣವನ್ನ ತೆಗೆದುಕೊಂಡು ನಿಮ್ಮ ತಂದೆ ತಾಯಂದಿರನ್ನ ಸುಖವಾಗಿ, ಸಂತೋಷವಾಗಿ ನೋಡ್ಕೊಳ್ಬೋದಲ್ವಾ? ಉದ್ಯೋಗಗಳನ್ನ ಹುಡುಕುತ್ತಿರುವಂತಹ ಇಂದಿನ ಯುವ ಜನತೆ ದಯಮಾಡಿ ವಾಸ್ತವಿಕವಾದ ಸತ್ಯಗಳನ್ನ ತಿಳ್ಕೊಳ್ಳಿ. ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ, ಅಧಿಕಾರಕ್ಕೆ ಬಂದಂತಹ ರಾಜಕೀಯ ಪಕ್ಷದವರ ಕೈಯಿಂದ ನಿಮಗೆಲ್ಲ 100ಕ್ಕೆ 100ರಷ್ಟು ಉದ್ಯೋಗಗಳನ್ನ ಖಂಡಿತವಾಗಿಯೂ ನೀಡೋದಕ್ಕೆ ಸಾಧ್ಯವೇ ಇಲ್ಲ. ಈ ನಮ್ಮಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಲಕ್ಷದಲ್ಲಿ ಇದ್ರೆ ಬೇಕಾಗಿರುವಂತಹ ಅಂದ್ರೆ ಬೇಡಿಕೆ ಇರುವಂತಹ ಹುದ್ದೆಗಳು ಕೋಟಿಗಳಲ್ಲಿದ್ದಾವೆ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಈ ನಮ್ಮಲ್ಲಿ ಇರುವಂತಹ ಜನಸಂಖ್ಯೆ. ಹಾಗೆ ಪ್ರತಿಯೊಂದು ರಾಜ್ಯದಿಂದ ಇದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ರಾಜ್ಯದಿಂದ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ಮಾರ್ಕೆಟ್ಗೆ ಬರ್ತಾರೆ. ಮಾರ್ಕೆಟ್ ಅಂದ್ರೆ ಕೆಲಸವನ್ನ ಹುಡ್ಕೋದಕ್ಕೆ ಬರ್ತಾರೆ. ಈ ನಮ್ಮ ರಾಜಕಾರಣಿಗಳು ಮಾಡಬೇಕಾಗಿರೋದೇನು? ಈ ನಮ್ಮ ರಾಜಕಾರಣಿಗಳು ಮಾಡಬೇಕಾಗಿರುವಂತಹದ್ದು ಆಯಾ ರಾಜ್ಯಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಭರ್ತಿ ಮಾಡುವಂತಹ ಕೆಲಸವನ್ನ ಮಾಡೋದನ್ನ ಬಿಟ್ಟು ಅಧಿಕಾರದ ಆಸೆಗಾಗಿ, ಕುರ್ಚಿ ಆಸೆಗಾಗಿ ನವರಂಗಿ ಆಟಗಳನ್ನ ಆಡ್ತಾ ಕೂತ್ಕೊಂಡ್ರೆ ಇದೇ ರೀತಿಯಾಗಿ ವಿದ್ಯಾರ್ಥಿಗಳು ಅಂದ್ರೆ ಅವರ ಲೆಕ್ಕಾಚಾರದಲ್ಲಿ ಯುವ ನಿಧಿಯನ್ನ ಪಡೆದುಕೊಳ್ಳುತ್ತಿರುವಂತಹ ನಿರುದ್ಯೋಗಿಗಳು ದಂಗೆ ಏಳ್ತಾರೆ, ಪ್ರತಿಭಟನೆಗಳನ್ನ ಮಾಡ್ತಾರೆ, ಹೋರಾಟಗಳನ್ನೆಲ್ಲ ನಡೆಸ್ತಾರೆ. ದಯಮಾಡಿ ವಿದ್ಯಾರ್ಥಿಗಳಲ್ಲಿ ಹಾಗೇನೆ ಕೆಲಸ ಹುಡುಕುತ್ತಿರುವಂತಹ ಯುವ ಜನತೆಯಲ್ಲಿ ನಾನು ಹೇಳುವಂತಹದ್ದು, ಸರ್ಕಾರಿ ಕೆಲಸ ಅನ್ನುವಂತಹದ್ದು ಕೇವಲ ನಿಮ್ಮ ಆಯ್ಕೆಯಾಗಿರಬೇಕು. ಸರ್ಕಾರಿ ಕೆಲಸ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಪ್ರಯತ್ನಗಳಿಗೆ ಎಂದಿಗೂ ಯಾವತ್ತಿಗೂ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಸರ್ಕಾರಿ ಕೆಲಸ ಸಿಗ್ಲಿಲ್ವಾ? ಬರ್ರಿ ಖಾಸಗಿ ಕ್ಷೇತ್ರಕ್ಕೆ. ನಿಮ್ ಜಾತಿ ಯಾವುದು? ನೀವು ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡಿದ್ದೀರಾ? ಯಾವುದನ್ನು ಸಹ ಕೇಳೋದಿಲ್ಲ. ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತಾ? ಬನ್ನಿ ಖಾಸಗಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ. ಖಾಸಗಿ ಕ್ಷೇತ್ರದಲ್ಲಿ ಬಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವಾ? ನೀವು ಇವತ್ತಿನ ಯುವ ಜನತೆಗೆ ಹೇಳುವಂತಹದ್ದು, ದಯಮಾಡಿ ನಿಮ್ಮಲ್ಲಿರುವಂತಹ ಅಹಂಕಾರವನ್ನ ಮೊದಲು ಬಿಡಿ. ಯಾವ ಅಹಂಕಾರ? ನಾನು ಡಿಗ್ರಿ ಮಾಡಿದ್ದೀನಿ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ನನಗಿದೇ ಉದ್ಯೋಗ ಬೇಕು, ನಾನು ಅಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ, ನಾನು ಆ ಕೆಲಸ ಮಾಡಬೇಕಾ, ಈ ಕೆಲಸ ಮಾಡಬೇಕಾ? ಇಂತಹ ಮನಸ್ಥಿತಿಯಿಂದ ಹೊರಗಡೆ ಬಂದು ಖಾಸಗಿ ಕ್ಷೇತ್ರಕ್ಕೆ ಬನ್ನಿ. ಬನ್ನಿ ನಮ್ಮಲ್ಲಿ ತೋರಿಸ್ತೀನಿ. ಅದೆಷ್ಟು ಎಂಜಿನಿಯರಿಂಗ್ ಮಾಡಿರುವಂತಹ ಅಂದ್ರೆ ವಿದ್ಯಾಭ್ಯಾಸವನ್ನ ಎಂಜಿನಿಯರಿಂಗ್ ಮಾಡಿರುವಂತವರು ಕಾಲ್ ಸೆಂಟರ್ಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ BPOಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ಕೆಲಸವನ್ನ ಮಾಡ್ತಾ ಇಲ್ವಾ? ನಿಮಗೆ ಏನಾದ್ರೂ ಸಾಧನೆಯನ್ನ ಮಾಡಬೇಕು ಅಂತ ಆಸೆ ಇದ್ರೆ ಅಥವಾ ನೀವು ಆ ರೀತಿಯಾದಂತಹ ಸಾಧನೆಯ ಮನಸ್ಥಿತಿಯನ್ನ ಇಟ್ಕೊಂಡಿದ್ರೆ ಬನ್ನಿ ಖಾಸಗಿ ಕ್ಷೇತ್ರಕ್ಕೆ. ನೋಡಿ ಇವತ್ತಿನ ದಿನ ಜಗತ್ತು AI ಟೆಕ್ನಾಲಜಿ ಕಡೆ ಹೋಗ್ತಾ ಇದೆ. ಆದ್ರೆ ಈ ನಮ್ಮಲ್ಲಿ ಯಾವ ರೀತಿಯಾದಂತಹ ಎಜುಕೇಶನ್ ಸಿಸ್ಟಮ್ ಇದೆ? ಯಾವುದೋ ಜಮಾನದ ಎಜುಕೇಶನ್ ಸಿಸ್ಟಮ್ ಇದೆ. ಟ್ಯಾಲೆಂಟ್ ಅನ್ನೋದಿಲ್ಲ. ಕೇವಲ ಒಂದು ಮಾರ್ಕ್ಸ್ ಕಾರ್ಡ್‌ಗಳು. ಆ ಮಾರ್ಕ್ಸ್ ಕಾರ್ಡ್‌ಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್‌ಗಳನ್ನ ಟ್ಯಾಲೆಂಟ್ ಇಲ್ಲ ಅಂದ್ರೆ ತೆಗೆದುಕೊಂಡು ಹೋಗಿ ತಿಪ್ಪೆಗೆ ಹಾಕಿ, ದಯಮಾಡಿ ನೀವು ಏನಾದ್ರೂ ಸಾಧನೆಯನ್ನ ಮಾಡಬೇಕು ಅಂತ ಏನಾದ್ರೂ ಆಸೆಯನ್ನ ಇಟ್ಕೊಂಡಿದ್ರೆ ಸರ್ಕಾರಿ ಕೆಲಸನೇ ಬೇಕು ಅನ್ನೋದನ್ನ ಬಿಟ್ಟು ಸ್ವಂತ ಉದ್ಯೋಗವನ್ನ ಮಾಡಿ, ತಪ್ಪಿದ್ರೆ ಖಾಸಗಿ ಕ್ಷೇತ್ರಕ್ಕೆ ಬನ್ನಿ. ಆತ್ಮಹತ್ಯೆಯ ನಿರ್ಧಾರಗಳನ್ನ ದಯಮಾಡಿ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಯುವ ಜನತೆ ಯುವ ತೋಪು ಆಗದೆಲೇನೆ ರಾಜಕಾರಣಿಗಳನ್ನ ನಂಬದೆಲೇನೆ ನಿಮ್ಮ ದಾರಿಯನ್ನ ನೀವು ನೋಡಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.